ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಇವತ್ತಿನ ನಿಮ್ಮ ಸೈನ್ಸ್ ಎಕ್ಸಾಮ್ನ ಚೆನ್ನಾಗಿ ಬರೆದಿದ್ದೀರಾ ಅಂತ ಭಾವಿಸ್ಕೊತೀನಿ. ಈ ವಿಡಿಯೋದಲ್ಲಿ ನಾನು SSLC ಗಣಿತಕ್ಕೆ ಸಂಬಂಧಿಸಿದ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಅತಿ ಪ್ರಮುಖ ಪ್ರಶ್ನೆಗಳು ಇದರಲ್ಲಿ ನಾನು ಕೊಡ್ತಾಯಿದ್ದೀನಿ ನಿಮಗೆ. ಕರೆಕ್ಟಾಗಿ ಈ ವಿಡಿಯೋ ನೋಡಿ. ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬೋತ್. ಎಷ್ಟೋ ಜನ ಕಮೆಂಟಲ್ಲಿ ಕೇಳ್ತೀರಾ, ಸೊ ಅದಕ್ಕೆ ನಾನು ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಮಾಡಿದ್ದೀನಿ. ಕೈಯಾರೆ ಬರೆದಿರೋದು, ಇದು ಯಾವುದೇ PDF ಅಲ್ಲ. ಕೈಯಾರೆ ಕೂತ್ಕೊಂಡು ಪ್ರಮುಖ ಟೆಕ್ಸ್ಟ್ ಬುಕ್ಕಿಂದ ನೋಡಿ ಕರೆಕ್ಟಾಗಿ ಬರೆದಿರೋ ಕ್ವಶನ್ಸ್ ಇವು. ಇದು ಒಂದು ಪಾಸ್ ಆಗೋಕ್ಕೆ ಒಂಥರ ಬೆಸ್ಟ್ ಇದು. ಚೆನ್ನಾಗಿ ಬರೆದಿದ್ದೀವಿ, ಕರೆಕ್ಟಾಗಿವೆ ಎಲ್ಲ ಕ್ವಶನ್ಸು. 1 ಮಾರ್ಕ್ಸ್ಗೆ ನಾನು ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ. 2 ಮಾರ್ಕ್ಸು 2, 3 ಮತ್ತು 4 ಮಾರ್ಕ್ಸ್ಗೆ ಆನ್ಸರ್ ತುಂಬ ಇದೈತೆ. ಟೆಕ್ಸ್ಟ್ ಬುಕ್ಕಲ್ಲಿ ಹುಡುಕ್ದೆ ನಾನು, ಸ್ವಲ್ಪ ಸಿಗುತ್ತೆ, ಸ್ವಲ್ಪ ಸಿಗ್ತಾಯಿಲ್ಲ. ಬಟ್ ಕ್ವಶನ್ಸ್ ಕರೆಕ್ಟಾಗಿ ಗೊತ್ತಾಗಿದೆ ನನಗೆ ಯಾವ್ದು ಬರುತ್ತಂತ. ನೀವು 35 ಅಂದರೆ ನಿಮ್ಮ ಪಾಸಿಂಗ್ ಮಾರ್ಕ್ಸ್, ಪಕ್ಕಾ ಪಾಸಿಂಗ್ ಮಾರ್ಕ್ಸ್ ಇದೆ ಇದರಲ್ಲಿ. ಇಷ್ಟನ್ನು ಓದಿದರೆ ನೀವು ಪಕ್ಕಾ ಪಾಸ್ ಆಗ್ತೀರಾ. ಎಕ್ಸ್ಟ್ರಾ ಸ್ಕೋರಿಂಗ್ ಮಾಡೋರ್ಗೂ ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ, ಸ್ಕೋರಿಂಗ್ ಮಾಡೋರು ಕೂಡ. ಬನ್ನಿ, ವಿಡಿಯೋ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಿಡಿಯೋನ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದರೆ ಮಿಸ್ ಮಾಡ್ಕೋತೀರ. ಮತ್ತು ಎಲ್ಲಾದರೂ ಸೆಂಟ್ರಲ್ ಕ್ವಶನ್ಸು ಏನಿದ್ರೆ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಕ್ವಶನ್ಸು ಗೊತ್ತಾಗಲಿಲ್ಲ ಅಂದರೂ ನಾನು ಅಲ್ಲಿ ಓದಿ ಹೇಳ್ತಾ ಇರ್ತೀನಿ. ವಿಡಿಯೋ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಇದು ಸ್ವಲ್ಪ ಲೆಂತಿ ಆಗುತ್ತೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಇದೊಂದು ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲಿಲ್ಲ ಅಂದರೂ 1-2 ಮಾರ್ಕ್ಸ್ ಇದರಲ್ಲಿ ಕವರ್ ಮಾಡಿ, ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಬಿಡ್ತೀನಿ. ಅದರಲ್ಲಿ 3 ಮತ್ತು 4 ಮಾರ್ಕ್ಸ್ದು ಅದರಲ್ಲಿ ಕವರ್ ಮಾಡ್ತೀನಿ. ಬನ್ನಿ, ಇದು 1 ಮಾರ್ಕ್ಸ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಇದು ಪ್ರತಿ ವರ್ಷ 2020ಇಂದ 2023 ಗಂಟ 3 ವರ್ಷ ರಿಪೀಟ್ ಆಗಿರೋಂಥ ಪ್ರಮುಖ ಪ್ರಶ್ನೆಗಳನ್ನ ಫುಲ್ಲು ಇದರಲ್ಲಿ ಕವರ್ ಮಾಡಿದ್ದೀನಿ. 3 ವರ್ಷ ಬಂದಂಥ ಕ್ವಶನ್ ಇದರಲ್ಲಿ ಕೊಟ್ಟಿದ್ದೀನಿ. ಪಕ್ಕ 2024ಗೆ ರಿಪೀಟ್ ಆಗುತ್ತೆ ಇದರಲ್ಲೇ ನೋಡಿ. ವಿತ್ ಇಂಗ್ಲೀಷಲ್ಲೂ ಕೊಟ್ಟಿದ್ದೀನಿ. ಏನಾದರೂ ಗೊತ್ತಾಗಲಿಲ್ಲ ಅಂದ್ರೂ ಕರೆಕ್ಟಾಗಿ ಕನ್ನಡ, ಇಂಗ್ಲೀಷಲ್ಲಿ ಏನೋ ಗೊತ್ತಾಗಲಿಲ್ಲ ಸ್ವಲ್ಪ ಕನ್ನಡದಲ್ಲಿ ನೋಡ್ಕೊಳ್ಳಿ ನೀವು, ಇಂಗ್ಲೀಷ್ ಮೀಡಿಯಮ್ ಅವರು. ಒಂದು ಸಮಾಂತರ ಶ್ರೇಣಿಯಲ್ಲಿ AN = 2n+1 ಆದಾಗ ಅದರ ಸಾಮಾನ್ಯ ರೂಪ. ಅದೇ ರೀತಿ ಇಂಗ್ಲೀಷಲ್ಲಿ when AN = 2n+1 in a parallelogram, its common difference. ನೆಕ್ಸ್ಟ್ ಎರಡನೇ ಕ್ವೆಶನ್ ನೋಡ್ತಾ ಇರ್ಬೋದು. 2, 8, 5, 2, -1 ... ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಕೆಳಗಡೆನೇ ಇಂಗ್ಲೀಷ್ ಇದೆ. ಈಸ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದಿಸ್ ಪ್ಯಾರಲೋಗ್ರಾಮ್. ನೆಕ್ಸ್ಟ್ ಮೂರನೇ ಕ್ವೆಶನ್, ರೇಖಾತ್ಮಕ ಸಮೀಕರಣದ ಡಿಗ್ರಿ. ಇಂಗ್ಲೀಷಲ್ಲಿ ನೋಡಿದ್ರೆ ಡಿಗ್ರಿ ಆಫ್ ಲೈನಿಯರ್ ಈಕ್ವೇಷನ್. ನೆಕ್ಸ್ಟ್ ಫೋರ್ತ್ ಕ್ವೆಶನ್, P × x = 3x³ + 2x² + 5x + 2 ಈ ಬಹುಪದೋಕ್ತಿಯ ಡಿಗ್ರಿ ಬರೆಯಿರಿ. ರೈಟ್ ದ ಡಿಗ್ರೀಸ್ ಆಫ್ ದಿಸ್ ಪಾಲಿನಾಮಿಯಲ್. ನೆಕ್ಸ್ಟು 5ನೇ ಕ್ವೆಶನ್, 13 sin θ = 12 ಆದರೆ ಕೊಸೆಕ್ ಥೀಟಾದ ಬೆಲೆಯು. 13 sin θ = 12 ಬಟ್ ದ ವ್ಯಾಲ್ಯೂ ಆಫ್ ಕೊಸೆಕ್ ಥೀಟಾ. ನೆಕ್ಸ್ಟು 6ನೇದು, ಒಂದು ಸರಳ ರೇಖೆಯು ವೃತ್ತದ ಒಂದೇ ಬಿಂದುವಿನಲ್ಲಿ ಹಾದು ಹೋದರೆ ಆ ರೇಖೆಯು ಡ್ಯಾಶ್. ಎ ಸ್ಟ್ರೈಟ್ ಲೈನ್ ಈಸ್ ಎ ಸರ್ಕಲ್ ಇಫ್ ಇಟ್ ಪಾಸಸ್ ಥ್ರೂ ಎ ಸಿಂಗಲ್ ಪಾಯಿಂಟ್ ಆನ್ ದ ಸರ್ಕಲ್. ನೆಕ್ಸ್ಟ್ 7ನೇ ಕ್ವೆಶನ್, ಒಂದು ವೃತ್ತಾಕಾರದ ಸಿಲಿಂಡರಿನ ಪಾದದ ವಿಸ್ತೀರ್ಣ 22 cm² ಮತ್ತು ಅದರ ಎತ್ತರ 10 cm ಆದಾಗ ಆ ಸಿಲಿಂಡರಿನ ಘನಫಲ. ಅದೇ ರೀತಿ ಇಂಗ್ಲೀಷಲ್ಲಿ ನೋಡೋದಾದರೆ, ದ ಬೇಸ್ ಏರಿಯಾ ಆಫ್ ಎ ಸರ್ಕ್ಯುಲರ್ ಸಿಲಿಂಡರ್ ಈಸ್ 22 cm² ಆ್ಯಂಡ್ ಇಟ್ಸ್ ಹೈಟ್ ಈಸ್ 10 cm ಬಟ್ ವ್ಯಾಲ್ಯೂ ಆಫ್ ದ ಸಿಲಿಂಡರ್ ಈಸ್. ನೆಕ್ಸ್ಟ್ tan 45 + cot 45ಯ ಬೆಲೆಯನ್ನು ಕಂಡುಹಿಡಿಯಿರಿ. ಫೈಂಡ್ ಔಟ್ ದ ಪ್ರೈಸ್ ಆಫ್ tan 45° + cot 45°. ಅದೇ ರೀತಿ 10ನೇ ಕ್ವೆಶನ್ ನೋಡ್ಕೊಳ್ಳಿ. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಇರ್ತೀನಿ. ಎಲ್ಲಾದರೂ ಮಿಸ್ಟೇಕ್ಸ್ ಏನಾದರೂ ಇದ್ದಲ್ಲಿ ಮಾತ್ರ ನಾನು ಇದನ್ನು ಕ್ವೆಶನ್ ಓದ್ಕೊಂಡು ನಿಮಗೆ ಹೇಳ್ತೀನಿ, ಎಲ್ಲಾದರೂ ಏನಾದರೂ ಕರೆಕ್ಷನ್ ಇದ್ದರೆ. ಇದೊಂದು ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟವ್ರೆ. ಅಂದರೆ ಇದು ಏನು, ಫೈಂಡ್ ಔಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಜಾಯ್ನಿಂಗ್ ದೀಸ್ ಪಾಯಿಂಟ್ಸ್. ನೋಡ್ತಾ ಇರ್ಬೋದು 10ನೇ ಕ್ವೆಶನ್ನು. ನೋಡ್ತಾ ಹೋಗಿ, ಎಲ್ಲಾದರೂ
ಕ್ವಶನ್ ಅರ್ಥ ಆಗಲಿ ಅಂದರೆ ಹೇಳ್ತೀನಿ. ಈಗ 11ನೇ ಕ್ವಶನ್ ನೋಡ್ಕೊಳ್ಳಿ. 4x + 5y -10 = 0 ಆ್ಯಂಡ್ 8x + 10y + 20 = 0. ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಲೈನ್ಸ್ 4x + 5y -10 = 0 ಆ್ಯಂಡ್ 8x + 10y + 20 = 0 ರೆಪ್ರೆಸೆಂಟ್ ದಿಸ್ ಈಕ್ವೇಷನ್. ಅದೇ ರೀತಿ 7ನೇದು ಗೊತ್ತಾಗುತ್ತೆ, ಈಸಿ ಇದೆ, ನೋಡ್ತಾ ಹೋಗ್ಬೋದು. 20 ಕ್ವಶನ್ಸ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ 20 ಕ್ವಶನ್ಸ್ ಇದರಲ್ಲಿ. ಅದೇ ರೀತಿ ನಮ್ಮ SRA ಕನ್ನಡನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೋಸ್ಟ್ ಆಫ್ ಜನ ಸ್ಟೂಡೆಂಟ್ಸು ನಮ್ಮ ಚಾನಲ್ನ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ. ಫುಲ್ ನೋಡಿ, ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ನೀವು ಸಬ್ಸ್ಕ್ರೈಬು, ಕಮೆಂಟು, ಲೈಕ್ಸ್ ಮಾಡೋದ್ರಿಂದ ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಗೆ. ಆಲ್ಮೋಸ್ಟ್ ಈ ಮ್ಯಾಥ್ಸ್ನ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂಡು ಹೋಗ್ತೀನಿ. ಇವತ್ತಿಂದನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ವೀಡಿಯೋ ನಿಮಗೂ ಟೈಮ್ ಬೇಕಂತಾನೆ. ಇಲ್ಲಾಂದರೆ ನಿಮಗೆ ನಾಡಿದ್ದು ಅಪ್ಲೋಡ್ ಮಾಡ್ತಾಯಿದ್ರೆ ನಿಮ್ಗೆ 2ನೇ ತಾರೀಕು ಎಕ್ಸಾಮ್ ಇರೋದು. 1ನೇ ತಾರೀಕು ಅಪ್ಲೋಡ್ ಮಾಡಿಬಿಟ್ರೆ ನಿಮ್ಗೆ ಟೈಮ್ ಸಿಗೋಲ್ಲ. ಸೊ ಅದಕ್ಕೆ ಇವತ್ತಿಂದನೇ ಅಪ್ಲೋಡ್ ಮಾಡಿದರೆ ನಿಮ್ಗೆ ಟೈಮ್ ಕವರ್ ಆಗುತ್ತೆ ಅಂತ ನನ್ನ ಉದ್ದೇಶ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈಸಿ ಇದೆ, ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ಸ್ ಇದರಲ್ಲಿ ನೋಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ 2 ಮಾರ್ಕ್ಸ್ ಹೇಳ್ತೀನಿ ನೋಡಿ. ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಕ್ವಶನ್ಸ್ ನೋಡ್ಕೊಳ್ಳಿ ಕರೆಕ್ಟಾಗಿ. ಇದು ಯಾವುದೇ ರೀತಿ ಒಂದು PDF ಅಲ್ಲ, ನಾನು ಸ್ವಂತವಾಗಿ ಬರೆದಿರೋದು. ಆಲ್ಮೋಸ್ಟ್ 2 to 3 ಡೇಸ್ ಇದನ್ನು ತೊಗೊಂಡಿದ್ದೀನಿ ನಾನು ಬರೆಯೋಕೆ. ಇದನ್ನು ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ಸೊ ಏನೂ ಇಲ್ಲ, ಆರಾಮಾಗಿ ಟೈಮ್ ಕೊಟ್ಟು ನೋಡಿ. ಅದಕ್ಕೆ ನಾನು ಇವತ್ತೇ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫುಲ್ಲು ಲೆಂತಿ ಆಗಿದ್ದರೆ 1, 2, 3, 4 ಮಾರ್ಕ್ಸ್ಗೆ ಫುಲ್ ಇದೊಂದೇ ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಪಾರ್ಟ್ 2 ವೀಡಿಯೋ ಬಿಡ್ತೀನಿ. ಇದರಲ್ಲಿ 1, 2 ಮಾರ್ಕ್ಸ್ ಮಾಡಿದರೆ ಅದರಲ್ಲಿ 4, 5 ಮಾರ್ಕ್ಸ್ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಕಮೆಂಟ್ ಮಾಡಿ ನೀವು. ನೋಡ್ತಾ ಇರ್ಬೋದು, ಕೆಳಗಡೆ ವಿತ್ ಇಂಗ್ಲೀಷ್ ಇದೆ ನೋಡಿ. ಆನ್ಸರ್ಸ್ ಬೇಕಂದರೆ ಆನ್ಸರ್ಸ್ ಕೊಟ್ಟಿದ್ದೀನಿ ಇಲ್ಲಿ. 20 ಗಂಟೆ ಆನ್ಸರ್ಸ್ ಇದೆ ಇಲ್ಲಿ. ಎಷ್ಟು ಸ್ಟೂಡೆಂಟ್ಸ್ ಆನ್ಸರ್ ಕೇಳ್ತೀರಾ, ಬಟ್ 2, 3, 4 ಮಾರ್ಕ್ಸ್ಗೆ ಕೊಡೋಕ್ಕಾಗಿಲ್ಲ. ನಾನು ಹುಡುಕಿದ್ದೀನಿ ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ. ಅದಕ್ಕಾಗಿ ನಾನೊಂದು PDF ಪ್ರೊವೈಡ್ ಮಾಡ್ತೀನಿ. ಅದಕ್ಕೆ ಓಕೆನಾ, ಒಂದು PDF ಪ್ರೊವೈಡ್ ಮಾಡ್ತೀನಿ. ಅದರಲ್ಲಿ ಇದ್ರ ಕ್ವಶನ್ಸ್ಗೆ ಅದರಲ್ಲಿ ಆನ್ಸರ್ ಇದೆ, ಹುಡ್ಕೊಳ್ಳಿ ಆ PDF. ಅದು ಕೊಟ್ಟು ಅದ್ರ ಲಿಂಕ್ ಕೊಡ್ತೀನಿ ನಾನು. ನೋಡ್ಬೋದು. ಇವಾಗ ಫುಲ್ಲು ಇಂಪಾರ್ಟೆಂಟ್ ಆಗಿರೋಂಥ ಒಂದು ವೆರಿ ಇಂಪಾರ್ಟೆಂಟ್ 15ನೇ ಕ್ವಶನ್ ಹೇಳ್ತಾ ಇದ್ದೀನಿ. 35 ತೆಗಿಯೋರ್ಗಂತೂ ಇದು 7 ಮಾಡಿಸಿರೋದು PDF ಅಂದರೆ ಬರ್ದಿದ್ದೀನಿ ಚೆನ್ನಾಗಿ. 35 ತೆಗಿಯೋರಿಗೆ ಇದು ಬೆಸ್ಟು ಒಂಥರ. ಯಾವುದೇ ರೀತಿಯ ಒಂದು ಅಕ್ಷರ ಅರ್ಥ ಆಗಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ಕೆಳಗಡೆ. ಯಾಕಂದರೆ ನಾನು ಸ್ಪೀಡಾಗಿ ಬರ್ಕೊಂಡು ಹೋಗಿದ್ದೀನಿ, ಕೆಲವೊಂದು ಅರ್ಥ ಆಗಲ್ಲ. ಸೊ ಅದಕ್ಕೆ ಕಮೆಂಟ್ ಮಾಡಿ. ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ಅಥವಾ ಆದೇಶ ವಿಧಾನದಿಂದ ಬಿಡಿಸಿ. ಸಾಲ್ವ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಲೈನಿಯರ್ ಈಕ್ವೇಷನ್ಸ್ ಬೈ ಎಕ್ಸ್ಕ್ಲೂಸಿವ್ ಆರ್ ಆರ್ಡರ್ ಮೆಥಡ್. ಯಾವುದಾದ್ರು ಒಂದು ಮೆಥಡಿಂದ. ಇದು 1ನೇ ಕ್ವಶನು 3x + y = 12. 2ನೇದು x + y = 6. ಅದೇ ರೀತಿ 2ನೇ ಕ್ವಶನ್ ನೋಡ್ಕೊಂಡು ಹೋಗಿ. ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, ಈ ವಿಡಿಯೋನ ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ, ಎಲ್ಲರಿಗೂ ಶೇರ್ ಮಾಡಿದ್ದು. ಆಲ್ಮೋಸ್ಟ್ ಇದರಲ್ಲೇ ಬರುತ್ತೆ. ಇದನ್ನು ಜಾಸ್ತಿ ಈಗ ತುಂಬ ಓದೋಕ್ಕಾಗಲ್ಲ ಅನ್ನೋರಿಗೆ ಒಂಥರ ಬೆಸ್ಟ್ ಇದು. ಕರೆಕ್ಟಾಗಿ ಕೊಟ್ಟಿದ್ದೀನಿ ನಾನು. 1, 2, 3, 4 ಮಾರ್ಕ್ಸ್ ಇಷ್ಟೇ ಅಂತ ಹಿಂಗೆ ಕೊಟ್ಟಿದ್ದೀನಿ. ಇದು ಓದ್ಕೊಳ್ಳಿ. ಎಕ್ಸ್ಟ್ರಾನು ಓದ್ಕೊಂಡಿರಿ, ಹೇಳೋಕ್ಕಾಗಲ್ಲ. ಒಂದೊಂದು ಸತಿ ಟೈಮ್ ಹಂಗಿರುತ್ತೆ. ಸೊ ಒಂದೊಂದು ಸತಿ ಕೊಟ್ಬಿಡ್ತಾರೆ, ಕಷ್ಟನೂ ಹೇಳೋಕ್ಕಾಗಲ್ಲ. ಇದು ಮಾತ್ರ ಪರ್ಫೆಕ್ಟಾಗಿ ಫಸ್ಟು, ಆಮೇಲೆ ನಿಮ್ಮ ಮುಂದಿಂದು ನೀವು ಓದ್ಕೊಂಡು ಹೋಗಿ. ಏನೇನೈತೆ ಬೇರೆ ನಿಮ್ಮ ಸ್ಕೂಲ್ಗಳಲ್ಲಿ ಕೊಟ್ಟಿರೋದು ಅದೆಲ್ಲ ನೀವು ಓದ್ಕೊಳ್ಳಿ ಸಪ್ರೇಟ್. ಅದು ಓದ್ಕೊಂತಿರ್ಬೇಕು, ಹೇಳೋಕ್ಕಾಗಲ್ಲ ನೋಡಿ. ಫುಲ್ಲು ಕನ್ನಡ ವಿತ್ ಇಂಗ್ಲೀಷ್ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಎಲ್ಲರೂ ಏನಾದರೂ ತೊಂದರೆ ಇದೆ ನೋಡಿ. 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಿರಿ. ಡ್ರಾ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್ such that the angle between the tangents is 60 ಡಿಗ್ರಿ. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫೈಂಡ್ ಔಟ್ ದ ಎ ವ್ಯಾಲ್ಯೂ ಕೇಳವ್ರೆ. ಫುಲ್ಲು ಎಲ್ಲ ಆಲ್ಮೋಸ್ಟ್ ಎಲ್ಲ ಪಾಠ ಇದ್ರಲ್ಲಿ ಕವರ್ ಆಗಿದೆ. ಕರೆಕ್ಟಾಗಿ ನೋಡಿ.
ವೀಡಿಯೋನ ಸ್ಕಿಪ್ ಮಾಡಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸ್ಕಿಪ್ ಮಾಡಬೇಡಿ ವೀಡಿಯೋನ. ಎಲ್ಲಾದರೂ ಏನು ಡೌಟ್ ಇದ್ದರೂ ನನಗೆ ಇಮ್ಮಿಡಿಯೇಟ್ಲಿ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ. ನಾನು ಪ್ರತಿಯೊಬ್ಬರು ಕಮೆಂಟ್ಗೂ ರಿಪ್ಲೈ ಮಾಡೋಕ್ಕೆ ನಾನು ಕಾಯ್ತಾ ಇರ್ತೀನಿ. ನೀವು ಮಾಡಿರೋ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡಿದ್ದೀನಿ. ವಿತ್ ಏನು ವೀಡಿಯೋ ಕೇಳಿದರೆ ಅದೇ ವೀಡಿಯೋನೇ ಮಾಡಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋ. ನೀವು ಅಬ್ಸರ್ವ್ ಮಾಡಬೇಕಾದ್ರೆ ನಿಮಗಾಗಿ ಓಪನ್ ಮಾಡಿದ್ದೀನಿ ನಾನು ಈ ಚಾನಲ್ನ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಒಂದು ಇವಾಗ ಆಲ್ಮೋಸ್ಟ್ ಹತ್ರ 500 ಸಬ್ಸ್ಕ್ರೈಬರ್ಸ್ ಇದ್ದೀವಿ ಇವಾಗ ನಾವು. ಇದು SLC ಎಕ್ಸಾಮ್ ಮುಗಿಯೋದ್ರಲ್ಲಿ ಒಂದು 1000ಗೆ ಮುಟ್ಸೋಣ ಹೋಗಿ. ಮುಂದೆ ನಿಮಗೆ ಫಸ್ಟ್ PUC ಬಂದ ತಕ್ಷಣ ನಿಮಗೆ ಇವತ್ತು ಅದೇ ರೀತಿ ಫಸ್ಟ್ PUC ರಿಸಲ್ಟ್ ಕೂಡ ಇವತ್ತು ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ನೀವು ಫಸ್ಟ್ PUC ಬಂದರೆ ಅಲ್ಲಿಂದ ನಾನು ನೆಕ್ಸ್ಟ್ PUC ಕವರ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಹೇಳಿಕೆ ಪ್ರಶ್ನೆಗಳಿರುವ ತುಂಬ ಇಂಪಾರ್ಟೆಂಟ್ ಇವೆಲ್ಲ ನೋಡ್ತಿರ್ಬೋದು. ಒಂದು ಪೆಟ್ಟಿಗೆಯಲ್ಲಿ 6 ಕೆಂಪು ಮತ್ತು 4 ಹಸಿರು ಚೆಂಡುಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆದಾಗ ಅದು ಒಂದನೇದು ಹಸಿರು ಆಗದಿರುವ, ಎರಡನೇದು ಕೆಂಪು ಆಗುವ ಸಂಭವನೀಯತೆ ಕಂಡುಹಿಡಿಯಿರಿ. ಎ ಬಾಕ್ಸ್ ಕಂಟೈನ್ಸ್ 6 red and 4 green balls. ವೆನ್ ಎ ಬಾಲ್ ಈಸ್ ಡ್ರಾನ್ ಎಟ್ ರ್ಯಾಂಡಮ್ ಫ್ರಮ್ ದ ಬಾಕ್ಸ್ ಇಟ್ ಈಸ್ ಒಂದನೇದು ನಾಟ್ ಟು ಬಿ ಗ್ರೀನ್, ಎರಡನೇದು ಫೈಂಡ್ ದ ಪ್ರಾಬಬಿಲಿಟಿ ದಟ್ ರೆಡ್. ನೆಕ್ಸ್ಟ್ 13ನೇ ಕ್ವಶನ್. ನೆಕ್ಸ್ಟ್ ನೋಡಿ, ಇದು ಟ್ರಿಗ್ನಾಮೆಟ್ರಿಯಿಂದ ನಿಮಗೆ ಇಲ್ಲಿ sin 60 ಡಿಗ್ರಿ cos 30 ಡಿಗ್ರಿ ಪ್ಲಸ್ sin 30 ಡಿಗ್ರಿ cos 60 ಡಿಗ್ರಿಯ ಬೆಲೆ. ನೆಕ್ಸ್ಟ್ ಲಾಸ್ಟ್ 15ನೇ ಕ್ವಶನ್, ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು. A box contains tiles numbered from 1 to 15. Find the probability that a tile is drawn at random from the box and does not contain a prime number. ನೋಡಿ, ಈ ವಿಡಿಯೋ ತುಂಬ ಲೆಂತ್ ಆಯಿತು. ಸೊ 1 ಮತ್ತು 2 ಮಾರ್ಕ್ಸ್ ಇದರಲ್ಲಿ ಕೊಟ್ಟಿದ್ದೀನಿ. ಇವಾಗ ಸ್ವಲ್ಪ 1 ಅವರ್ ವೇಟ್ ಮಾಡಿ. 1 ಅವರ್ಗೆ ನೀವು ಕಮೆಂಟ್ ಮಾಡ್ತಾ ಇರಿ. ಬೇಕಂದರೆ ಇನ್ನೊಂದು ಇದು ಬಿಟ್ಟು 1 ಅವರಲ್ಲಿ ನೆಕ್ಸ್ಟ್ ಆ ವಿಡಿಯೋ ಬರುತ್ತೆ ಕನ್ಫರ್ಮ್. ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. 3 ಮತ್ತು 4 ಮಾರ್ಕ್ಸ್ ಏನು ಓದಬೇಕು ಅಂತ ಅದು 15, ಅದು 15, 3 ಮಾರ್ಕ್ಸ್ 15, 4 ಮಾರ್ಕ್ಸ್ 15 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ತೊಗೊಂಬರ್ತೀನಿ. ಇದರಲ್ಲಿ ಇದು 21 ಮಾರ್ಕ್ಸು 50, 21 ಮಾರ್ಕ್ಸು 1 ಮಾರ್ಕ್ಸು 20, 15 2 ಮಾರ್ಕ್ಸು ಕೊಟ್ಟಿದ್ದೀನಿ ಇದರಲ್ಲಿ. ಅದು 15, 15 ಎರಡರದ್ದು 3 ಮತ್ತು 4 ಮಾರ್ಕ್ಸ್ 15 ಗ್ಯಾರಂಟಿ ಕ್ವಶನ್ಸ್ ಅದರಲ್ಲಿ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೀವು ಸಬ್ಸ್ಕ್ರೈಬ್ ಹಾಕ್ಕೊಂಡಿರಿ. ದಯವಿಟ್ಟು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, ಸ್ವಲ್ಪ ವೇಟ್ ಮಾಡಿ. ಇವಾಗ ಅದು ಬಿಡುತ್ತೀನಿ ನಾನು. ಇನ್ನು ಸ್ವಲ್ಪ ಟೈಮ್ ಕೊಡಿ. ಅದು ಮಾಡಿದ್ದೀನಿ ಆಲ್ರೆಡಿ ಎಲ್ಲ. ಇನ್ನೇನಿಲ್ಲ, ಅದರಲ್ಲಿ ಏನಾದರೂ ಎಡಿಟ್ಸ್ ಇದ್ದರೆ ಸ್ವಲ್ಪ ಎಡಿಟ್ ಮಾಡಿ ಆ ವಿಡಿಯೋ ಬಿಡ್ತೀನಿ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಚಾಪ್ಟರ್ ವೈಸ್ ಹೋಗ್ತಾ ಇದ್ದೀನಿ ನಾನು. ಇವಾಗ ಚಾಪ್ಟರ್ 1ರಿಂದ ಸಮಾಂತರ ಶ್ರೇಣಿಗಳಿಂದ ಲಾಸ್ಟಲ್ಲಿರುವಂಥ ಒಂದು ಈ ಘನಗಳು ಘನಮೂಲಗಳು ಇಲ್ಲಿ ಗಂಟನೂ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು SRI ಕನ್ನಡ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾವು ಯಾವುದೇ ಹೊಸ ವೀಡಿಯೋ ಬಿಟ್ಟ ತಕ್ಷಣ ನಿಮ್ಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿಯಾಗಿ ನಾವು ಮ್ಯಾಥ್ಸ್ನ ಪ್ರತಿಯೊಂದು ಫಾರ್ಮುಲಾ ಇರೋವಂಥದ್ದು ಒಂದು ವೀಡಿಯೋ ಮಾಡಬೇಕದು ಬರ್ದಿಕ್ಕಿದ್ದೀನಿ ಆಲ್ರೆಡಿ. ಅದನ್ನು ವೀಡಿಯೋ ಮಾಡಿ ಬಿಡಬೇಕಷ್ಟೇ. ಯಾವುದಂದರೆ ಪ್ರತಿಯೊಂದು ಒಂದೇ ಪಾಠದಿಂದ ಲಾಸ್ಟ್ ಪಾಠ ಏನು ಫಾರ್ಮುಲಾಗಳಿವೆ ಪ್ರತಿಯೊಂದು ಫಾರ್ಮುಲಾ ಬರ್ದಿಕ್ಕಿದ್ದೀನಿ. ಅದು ಪ್ಲಸ್ ಚಾಪ್ಟರ್ ವೈಸು ಪ್ಲಸ್ 3 ಮತ್ತು 4 ಮಾರ್ಕ್ಸ್ ಈ ವಿಡಿಯೋದು ಪಾರ್ಟ್ 2 ಬಿಡ್ತೀನಿ. ನೆಕ್ಸ್ಟ್ ಇನ್ನೇನೈತೆ, ಇನ್ನೊಂದು ಸುಲಭವಾಗಿ ಪಾಸಾಗುವಂಥ ಒಂದು ಮೆಥಡು ಅಂದರೆ ಈ ಟ್ರಿಗ್ನಾಮೆಟ್ರಿ ಇಂಥವು ಗೊತ್ತಿರಲ್ಲ ಅಂಥವು ಬಿಟ್ಟು ಬೇರೆ ಏನಿದೆ ಈ ವೃತ್ತಗಳು, ನಕ್ಷೆಗಳು, ನಿರ್ದೇಶಾಂಕ ರೇಖಾಗಣಿತ ಇಂಥ ಪಾಠಗಳಿಂದ ಸುಲಭವಾಗಿ ಏನನ್ನು ಓದದೆ ಅದನ್ನು ಮಾತ್ರ ನಾವು ಕರೆಕ್ಟಾಗಿ ನೋಡಿಕೊಂಡು ಪಾಸಾಗುವಂಥ ಒಂದು ಮೆಥಡನ್ನು ಇನ್ನೊಂದು ವೀಡಿಯೋದಲ್ಲಿ, ಅದು ಆಲ್ಮೋಸ್ಟ್ ಒಂದು 8 to 10 ವೀಡಿಯೋಸ್ ಇದಕ್ಕೆ ಅಪ್ಲೋಡ್ ಮಾಡ್ತೀನಿ ಮ್ಯಾಥ್ಸಿಗೆ ಸಂಬಂಧಪಟ್ಟಿದ್ದು. ಅಲ್ಲಿವರೆಗೂ ನೋಡ್ತಾಯಿರಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್.